ಸೆಟ್ಟೆಳ್ಳಲ್ಲ ಜ್ಯೋತಿ ನಗರ. ಹೇ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ಇವತ್ತು ಭಾನುವಾರ ಆಗಿರೋದ್ರಿಂದ ರೋಹನ್ ಮತ್ತು ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನು ಮತ್ತು ಅಮ್ಮ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಶೆಟ್ಟಳಿಗೆ ಒಂದು ರೌಂಡ್ ಹೋಗ್ಬೇಡ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ನಮ್ಮ ಬಿಳಿಯಾನೆ ಹೇಗೆ ನಿಂತಿದೆ. ನಮ್ಮ ಫಸ್ಟ್ ಟೈಮು ನಾನು ಡ್ರೈವಿಂಗಲ್ಲಿ ಮುಂದ್ಗಡೆ ಕುತ್ಕೋತಾ ಇರೋದು. ನೆನ್ನೆ ದೇವಸ್ಥಾನಕ್ಕೆ ಹೋಗಿರೋ ಎಲ್ಲ ಇಲ್ಲೇ ಇವೆ. ಕಡೆಗೆ ಬಿಸಾಡು ಮಗನೇ. ಶೆಟ್ಟಳಿಗೆ ಹೋಗ್ತಾ ಇದ್ವಿ. ಹಾಗೆ ಹಾಲ್ಬಾಗ್ಲಿಗೆ ಹೋಗಿ ಸುಮಾರು ದಿನ ಆಗಿತ್ತು. ಸೊ ನೋಡಿ, ಶೆಟ್ಟಳ್ಳಿಗೆ ಹೋಗ್ಬೇಕು ಅಂದರೆ ಈ ರೋಡು, ಹಾಲ್ಬಾಗ್ಲಿಗೆ ಈ ರೋಡು. ಒಂದ್ಸತಿ ಹಂಗೆ ನೋಡಿ, ಹಿಂಗೆ ಗೋಲ್ಡನ್ ಕುಪ್ಲು ಹಾಲ್ಬಾಗ್ಲು ರೋಡ್ ಬಹಳ ಚಿಕ್ಕದು. ಗಾಡಿ ತಿರುಗ್ಸೋದಾದ ಕಷ್ಟ. ದೋಣಿ ತೆಪ್ಪ, ಅಲ್ಲೆಲ್ಲ ದೋಣಿ ತೆಪ್ಪ ದೋಣಿ ಇದೆ. ಆದ್ರೆ ಅದು ಎಷ್ಟು ದಿನ ಆಯ್ತಪ್ಪ ಬಳಸಿ. ಮೀನ್ ಹಿಡಿತಾರೆ ಅನ್ಸುತ್ತೆ. ಫಸ್ಟು ನಾನೊಂದು ವರ್ಷದಿಂದ ಹಾಲ್ಬಾಗ್ಲಿಗೆ ಬಂದಾಗ ನೀರು ಚೆನ್ನಾಗಿತ್ತು. ಇವಾಗ ಇಲ್ಲೆಲ್ಲ ನೀರಿನ ಸ್ಮೆಲ್ ಎಲ್ಲ ಬರ್ತಾ ಇದೆ. ಹಾಲ್ಬಾಗ್ಲಿಗೆ ಬಂದ ಅಂತ ಏನು ಹೊರ್ತು ಅನಿಸ್ಲಿಲ್ಲ. ನೀರು ಇಲ್ಲ, ಮಳೆನೂ ಕಡಿಮೆ ಆಗಿದೆಯಲ್ಲ. ಅಲ್ಲೆಲ್ಲ ತುಂಬಾ ನೀರು ಹರಿಬೇಕಾಯ್ತು, ಅಲ್ಲೆಲ್ಲ ನೀರು ಹರಿತಿಲ್ಲ. ನೋಡಿ, ಇಲ್ಲೆಲ್ಲ ಫುಲ್ ಪಾಚಿ ಕಟ್ಕೊಂಡಿದೆ. ಹಾಲ್ಬಾಗ್ಲಿಗೆ ಹೋಗಿ ಬಂದ್ವಿ. ಹಾಲ್ಬಾಗ್ಲಲ್ಲಿ ಫುಲ್ ಅಂದರೆ ಫುಲ್ ಡ್ರೈನ್ ನೀರೇ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಶೆಟ್ಟಳ್ಳಿ ಚರ್ಚಿಗೆ ಹೋಗೋಣ. ಅಮ್ಮನ ಹತ್ರ ಬಂದು ನಾಟಕ ಆಡ್ತಿರೋದು. ಇವಾಗ ಶೆಟ್ಟಳ್ಳಿ ಚರ್ಚಿಗೆ ಹೋಗ್ತಾ ಇದೀವಿ. ಅಮ್ಮ ಅಲ್ಲೇ ಹಿಂದೆ ಇದ್ದಾರೆ, ಅಗಸ್ತ್ಯನು ಹಿಂದೆ ಇದ್ದಾನೆ, ತೇಜಸ್ಸು ಇದ್ದಾನೆ, ಮತ್ತೆ ನಮ್ಮ ಯೋಗೇಶ್ ಮೋಹನ್ ಫ್ಯಾಮಿಲಿನೂ ಇದೆ. ಯಾರಪ್ಪ ಯೋಗೇಶ್ ಮೋಹನ್ ಅಂದ್ರೆ ಅಮ್ಮನ ಅಣ್ಣ. ನೋಡಿ ಗೈಸ್, ನಮ್ಮ ಅಪ್ಪನ ಕಾರು ಇಲ್ಲೇ ಹೋಗ್ತಾ ಇದೆ. ನಾವು ಶೆಟ್ಟಳ್ಳಿ ಚರ್ಚಿಗೆ ಬಂದೇ ಬಿಟ್ವಿ. ಮಳೆ ಇಲ್ಲ, ಅದಕ್ಕೆ ನೀರು ಕಡಿಮೆ ಇದೆ. ನಮ್ಮ ಗದ್ದೆಗಳೆಲ್ಲ ಮುಳುಗಡೆ ಆಗಿರೋದು. ಇಲ್ಲಿ ನೋಡಿ ಮುಳುಗೋಗಿದಂತೆ. ನೋಡಿ ನಮ್ಮ ಮುತ್ತಾತಂದು ಎಲ್ಲ ಜಮೀನ್ ಇಲ್ಲಿ ಇತ್ತು. ನೋಡಿ ಎಲ್ಲರೂ ಬಂದಿದ್ದಾರೆ. ಶೆಟ್ಟಳ್ಳಿ ಚರ್ಚಿಗೆ ಬಂದ್ವಿ. ತೇಜಸ್ಸು, ಅತ್ತೆ, ಅಜ್ಜಿ, ಅಮ್ಮ. ನಾವ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯೂಶ್ವಲಿ ನಾವು ಶೆಟ್ಟಳ್ಳಿಗೆ ಬಂದಾಗ ನಮ್ ತಾತ ಅಜ್ಜಿ ಮನೆಗೆ ಬಂದ್ಬಿಟ್ಟೆ ವಾಪಸ್ ಹೋಗ್ತಾ ಇದ್ದೋ. ಎಷ್ಟೊಂದು ಜನ ಇವತ್ತೇ ನೋಡ್ತಾ ಇರೋದು. ಲೈಕ್ ನಾವೇ ಬರಲ್ವಲ್ಲ. ಯೋಗೇಶ್ ಮೋಹನ್ ಕಾರ್ ಇಲ್ಲಿ ನಿಂತಿದೆ, ನಮ್ ಕಾರ್ ಅದ್ರ ಪಕ್ಕದಲ್ಲಿ ನಿಂತಿದೆ. ಎಷ್ಟಾಯ್ತು? ಡೈಲಿ ಒಬ್ರು ಇರ್ತೀರಾ? ನಮ್ದೇ ಆದ್ರೂ ಡ್ಯಾಮ್ ಹಿಂಗಿದೆ ಅಷ್ಟೇ. ನೀರು ಜಾಸ್ತಿ ಬಂದಿದೆ. ನೀರೆಲ್ಲ ಜಾಸ್ತಿ ಬಂದಿದೆ. ಎಲ್ಲೋ ಕಡೆ ಬೇರೆ ತರ ರೇಟಿಗೆ ಬಂತಲ್ಲ, ಬರಲ್ಲ ಅಂತ. ಗೈಸ್, ಶೆಟ್ಟಳ್ಳಿ ಚರ್ಚ್ ಅಪಾಯದಲ್ಲಿದೆ. ಇಲ್ಲಿ ಬರೋರು ಸ್ವಲ್ಪ ನೋಡ್ಕೊ ಬನ್ನಿ. ಒಂದು ವಾರದ ಹಿಂದೆ ಎಂತ ಆಯ್ತು ಗೊತ್ತಾ? ಇಲ್ಲಿ ನೋಡಿ, ಯಾರೋ ಪ್ರವಾಸಿಗರು ಬಂದು ಇಲ್ಲಿ ಈಜೊಡಿಯಕ್ಕೆ ಹೋಗಿದ್ರಂತೆ. ಸೊ ಮುಳುಗ್ಬಿಟ್ಟು 3 ಜನನು ಸತ್ತೋಗಿದ್ದಾರೆ. ಸೊ ಇಲ್ಲಿ ಟೂರಿಸ್ಟ್ ಅವ್ರು ಯಾರಾದರೂ ಬಂದರೆ ಯಾರು ಈಜೊಡಿಯತಕ್ಕಂತಹ ಸಾಹಸ ಮಾಡಬೇಡಿ. ಏನಕ್ಕೆ ಅಂದರೆ ನಿಮಗೆ ನೀರು ಕಡಿಮೆ ಇದೆ ಅಂತ ಕಾಣಿಸುತ್ತೆ, ಬಟ್ ಆದರೆ ಹೆವಿ ಅಪಾಯನೂ ಇದೆ. ಇಲ್ಲಿಂದ ನೋಡಿ, ಇಲ್ಲಿಂದ ಚರ್ಚು ಅಂತ ಆಸಮ್ ಆಗಿ ಕಾಣಿಸುತ್ತೆ, ಬಟ್ ಆದರೆ ಎಲ್ಲ ಬರ್ತಾ ಬರ್ತಾ ಕಾಲಕ್ರಮೇಣ ಬಿದೋಗ್ತಾ ಇದೆ. ಇಲ್ಲ ಹಾಸ್ಪಿಟ್ಲ್ ಇತ್ತಂತ ನೋಡಿ. ಎಲ್ಲಿ ಗೊತ್ತಾ? ಹಾಸ್ಪಿಟ್ಲು ಕೆಳಗೆ. ಸ್ಕೂಲ್ ಇತ್ತಂತಲ್ಲ, ಸ್ಕೂಲ್ ಇತ್ತು ಅಂತ ಅವ್ರ ಕೆಳಗಡೆಗಿಂದ. ಹೌದಾ? ಸೈಡಿಗೆ ಊರ್ ಇತ್ತು, ಊರೆಲ್ಲ ಕಟ್ಕೊಂಡಿರೋದು. ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಅಲ್ಲಿತ್ತು ಮಳೆ ಪಕ್ಕದಲ್ಲಿ. ಹಾಗಂದ್ರೆ ಸಣ್ಣ ಕರಿಯೋದಂದ್ರೆ ಮಳೆ. ಈಗ ಅಲ್ಲಿ ಡ್ಯಾಮ್ ಕಟ್ಲಾಗಿ ಈ ತರ ಆಗಿರೋದು. ಅಲ್ಲದ್ರೆಲ್ಲ ನೀರು ತುಂಬ್ತಿರಲ್ಲ. ನೀರೇನು ತುಂಬ್ತಿತ್ತಲ್ಲ, ಅವ್ರದ್ದು ಹೋಗೋದು ಚಿಕ್ಕದಾಗಿತ್ತು. ಈಗ ಅಲ್ಲಿ ಡ್ಯಾಮ್ ಮಾಡಿರೋದಕ್ಕೆ ಡ್ಯಾಮ್ ಮಾಡ್ರ ಇಲ್ಲಿ ನೀರಿಗೆ ಇದು ಇಟ್ಟಿಗೆ ನೋಡಿ. ನಮ್ಮ ಯೋಗೇಶ್ ಮಾಡೋರು ಮೀನು ಹಿಡಿತಾರಂತೆ. ನೋಡೋಣ ಎಷ್ಟು ದೊಡ್ಡ ಮೀನು ಸಿಗುತ್ತೆ ಅಂತ. ಎಷ್ಟು ದೊಡ್ಡ ಮೀನು ಸಿಗ್ಬೋದು? ಅಷ್ಟು ಸಿಗುತ್ತಾ? ಮತ್ತೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಇವತ್ತು? ನೋಡಿ, ಇವಾಗ ನಾನು ಇಲ್ಲಿದ್ದೀನಿ, ನೀರು ಅಲ್ಲಿದೆ.
ಆ ನೀರು ಇಲ್ಲಿಂದ ಫುಲ್ ತುಂಬಿಕೊಳ್ಳುತ್ತೆ. ಇನ್ನು ಯಾವ ಮಟ್ಟಿಗೆ ಇಲ್ಲಿ ನೀರು ಬರ್ಬೋದು ಅಂತ. ಮಳೆ ಬಂದು ನೀರು ಹೋಗ್ಬೇಕು ಅಂದ್ರೆ ಇಲ್ಲಿ ಎಷ್ಟು ನೀರು ತುಂಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಡ್ಯಾಮ್ ಅಲ್ಲಿ ಗೇಟ್ ತೆಗಿತಾರೆ. ತುಂಬಿದ್ಮೇಲೆ ಡ್ಯಾಮ್ ಅಲ್ಲಿ ಗೇಟ್ ತೆಗಿತಾರೆ. ಪಿಲ್ಲರ್ಸ್ ಮೇಲೆ ನೀರು ಬಂದಾಗ ಅಲ್ಲಿ ಗೊರು ಡ್ಯಾಮ್ ಅಲ್ಲಿ ಗೇಟ್ ತೆಗಿತಾರೆ. ಹೌದು, ಜ್ಯೋತಿ ನಗರ ಇದ್ರ ಹೆಸರು ಈಗ ಚೇಂಜ್ ಆಗೈತೆ. ಸೆಟ್ಟೆಳಲ್ಲ, ಜ್ಯೋತಿ ನಗರ. ಇನ್ಮೇಲೆ ನಾವು ಹಂಗೆ ಹೇಳ್ಬೇಕಂತ. ಯಾಕೆ ಇಲ್ಲಿ ಬಂದೈತಿ? ಜ್ಯೋತಿ ನಗರ. ಮತ್ತಿದು Guys, let's go. ಇವಾಗ ನಮ್ ಕಾರನ್ನ ನೀರ್ ಹತ್ರ ತಗೊಬಂದ್ ನಿಲ್ಸಿದೀವಿ. ನೋಡಿ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ತಾ ಇದೀವಿ. ಚಟ್ಟಳ್ಳಿ ಬೀಚ್ ಇದು. ಎಲ್ರು ಬರೀ ರೀಲ್ಸ್ ಮಾಡಿಸ್ಕೊತಾ ಇದಾರೆ. ಅಲ್ಲ, ರೀಲ್ ಮಾಡ್ತಾ ಇದಾರೆ. ತೆಪ್ಪದ ಹಿಂದ್ಗಡೆ ಫುಲ್ ಸ್ಕ್ರಾಚ್ ಮಾಡಾಕಿದ್ದಾರೆ. ತೆಪ್ಪ ನೋಡಿ ಎಷ್ಟು ಗಟ್ಟಿ ಇದೆ. ನಾನ್ ನಿಂತ್ರು ತೆಪ್ಪ ಒಳಗೆ ಹೋಗ್ತಾ ಇಲ್ಲ. ಮೀನ್ ಹಿಡಿಯೋದು ಬಲೆ ಬಿಟ್ಟು ಬೆಳಗ್ಗೆ ಟೈಮ್ ಮೀನ್ ಸಿಗ್ತಾವೆ ಇಲ್ಲಿ ಬಂದ್ರೆ, ಫ್ರೆಶ್ ಮೀನುಗಳು. ಬೆಳಗ್ಗೆ ಟೈಮ್ ಮೀನ್ ಸಿಗ್ತಾವ ಅಂತ ಬಂದ್ರೆ, ಸೊ ಯಾರಾದ್ರೂ ಮೀನ್ ಹಿಡ್ಕೊಳಕ್ ಬರೋರು ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಹಿಡ್ಕೊಂಡು ಹೋಗಿ. ಮೀನ್ ತಗೊಳಕ್ ಬರೋರು ಇಲ್ಲಿ ಬೆಳಗ್ಗೆ ಟೈಮ್ ಬಂದ್ರೆ ನೋಡಿ ಎಲ್ಲಾರ್ಗು ಇಷ್ಟು ಬೇಗ ಸುಸ್ತಾಯ್ತು. ಆಲ್ರೆಡಿ ಕುತ್ಕೊಂಡಿದ್ದಾರೆ. ಇವನೊಬ್ಬ ಇಲ್ಲಿ ಏನ್ ಮಾಡ್ತಿದ್ಯಾ? ಏನೇನೋ ಮನೆ ಕಡೆ ತುಂಬಾ ಚಳಿ ಜಾಸ್ತಿ ಇದೆ. ಇವಾಗ ಹೊರಡ್ತಾ ಇದೀವಿ. ನಮ್ ತಾತ ಹೇಳ್ತಿದಾರೆ ಇದು ಶೆಟ್ಟಳ್ಳಿ ಬೀಚ್ ಅಂತ. ಸೊ ಗೈಸ್, ನೀವು ಶೆಟ್ಟಳ್ಳಿ ಬೀಚ್ ಅನ್ಬೇಕು. ಅಲ್ಲಿ ಚಟ್ಟಳ್ಳಿ ಬೀಚ್ ಇದು. ಕರಿಬೇಡ. ಹೆಂಗೈತ್ ಕಾರು? ಏನ್ ಹೂ ಅಂದ್ರೆ ಹೆಂಗೈತೋ ಅದನ್ನ ಹೇಳು.